ನಮಸ್ತೆ. ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬೆಳಗ್ಗೆ 8:30 ನಂಬರ್ಸ್ ಬರ್ಲಿಕ್ಕೆ ಆರಂಭ ಆಗಿದೆ. 10 ಕಾಲಿಗೆ ನಾನು ನಿಮ್ಮೊಟ್ಟಿಗೆ ಈಗ ಮಾತಾಡ್ತಾ ಇದ್ದೇನೆ. ಈ ಹೊತ್ತಿನ ರಿಸಲ್ಟ್ ಆಲ್ಮೋಸ್ಟ್ ಏನು ನಮ್ಮಲ್ಲಿ ಮತದಾನದ ಸಂದರ್ಭದಲ್ಲಿ ಮತದಾನೋತ್ತರ ಮತದಾನದ ನಂತರ ಎಕ್ಸಿಟ್ ಪೋಲ್ ಏನು ಬಂದಿತ್ತು ಅದೇ ಪ್ರಕಾರ ನಡೀತಾ ಇದೆ. ಆದರೆ ತಮಿಳುನಾಡಿನಲ್ಲಿ DMK ಅತ್ಯಂತ ಹೀನಾಯವಾದಂಥ ಸೋಲನ್ನ ಕಾಣುವ ಸಾಧ್ಯತೆ ಬಿಟ್ಟರೆ ಬೇರೆ ಎಲ್ಲ ಕಡೆ ಎಕ್ಸಿಟ್ ಪೋಲ್ ಏನು ಹೇಳಿತ್ತು ಅದೇ ರೀತಿಯಲ್ಲೂ, ಅದಕ್ಕಿಂತ ಮುಖ್ಯವಾಗಿ ಬಂಗಾಳದಲ್ಲಿ TMC ಅತ್ಯಂತ ಹೀನಾಯವಾದಂಥ ಏನು 2021ರಲ್ಲಿ ಯಾವ ಫಿಗರ್ ಇತ್ತು ಈ ಹೊತ್ತಿನಲ್ಲಿ ಅದೇ ಫಿಗರು BJP ವಾಲಿದೆ. ಮತ್ತೆ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇರುವಾಗ ಬಂಗಾಳದಲ್ಲಿ TMC 59, BJP 93, ಕಾಂಗ್ರೆಸ್ 2 ಮುನ್ನಡೆಯಲ್ಲಿದೆ. ಇನ್ನು ಅಸ್ಸಾಂನಲ್ಲಿ ಕ್ಲೀನ್ ಸ್ವೀಪ್ 87 ಸೀಟಲ್ಲಿ ಮುನ್ನಡೆ ಇದೆ. INDA 24ರಲ್ಲಿ ಮುನ್ನಡೆಯನ್ನ ಕಾಣ್ತಾ ಇದೆ. ತಮಿಳುನಾಡು ಬಹಳ ಅದ್ಭುತ. DMK 38, AIADMK 60, TVK 70. ಅದರ ಜೊತೆಗೆ ಕೇರಳ LDF 49, LDF ಇನ್ ದಿ ಸೆನ್ಸ್ ಈಗ ಇರುವಂತ ಪಿಣರಾಯಿ ಸರ್ಕಾರ ಅವ್ರದ್ದು 49, UDF 85 ಮತ್ತು ಅದರ್ 3 ಅಂದ್ರೆ BJP 3ರಲ್ಲಿ ಒಂದು ಪರ್ಫಾರ್ಮೆನ್ಸ್ ಅನ್ನ ಕಾಣಿಸ್ತಾ ಇದೆ. ಪುದುಚೇರಿಯಲ್ಲಿ ಕ್ಲೀನ್ ಸ್ವೀಪ್ NDA 11 ಮತ್ತೆ ಕಾಂಗ್ರೆಸ್ 3. ಈ ರೀತಿಯ ಲೆಕ್ಕಾಚಾರ ಈ ಹೊತ್ತಿಗೆ ಬರ್ತಾ ಇರುವುದನ್ನ ಗಮನಿಸಿದ್ರೆ ಇದಕ್ಕೆ ಏನು ಫ್ಯಾಕ್ಟರ್ ಏನು, ಇಲ್ಲಿ ಏನು ಗುಣಾಕಾರ ಭಾಗಾಕಾರ ಅಂತ ನಾವು ಭಾವಿಸಿದ್ರೆ ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು ಹಿಂದುಗಳ ಧ್ರುವೀಕರಣ. ನೀವು ಬಂಗಾಳಕ್ಕೆ ಬಂದ್ರೆ ಬಂಗಾಳದಲ್ಲಿ ಒಂದು ಅಚ್ಚರಿದಾಯಕವಾದಂಥ ಒಂದು ಮ್ಯಾಟರ್ ಏನು, ವಿಷಯ ಏನು ಅಂತಂದ್ರೆ ಮುಸ್ಲಿಂ ಓಟು ಅಲ್ಲಿ ಕನ್ಸಾಲಿಡೇಟ್ ಆಗಿ ಏನು TMCಗೆ ಇಡಗಂಟಾಗಿ ಇಲ್ಲಿವರೆಗೆ ಸಿಗ್ತಾ ಇತ್ತು ಅದು ಕೂಡ ಒಡೆದಿದೆ. ಬಹಳ ಅದ್ಭುತವಾದಂಥ ಒಂದು ಗ್ರೌಂಡ್ ರಿಯಾಲಿಟಿ ಇದು. ಯಾವ ಮುಸ್ಲಿಂ ಓಟನ್ನ ಈಗಲೂ ಅವರು ಹೇಳ್ತಾ ಇದ್ದಾರೆ, BJP ಅವರು ಮುಸ್ಲಿಂ ವಿರೋಧಿಗಳು, ಈ ದೇಶದಲ್ಲಿ ಸಾಂವಿಧಾನಿಕವಾಗಿ ಎಲ್ಲರನ್ನು ಸಮಾನವಾಗಿ ನೋಡಬೇಕು. 15 ವರ್ಷ ಇದೇ TMC ಈಗ BJP ಲೀಡಿಂಗ್ ಅಲ್ಲಿ ಇದೆ ಅನ್ನುವ ಕಾರಣಕ್ಕಾಗಿ ಅಲ್ಪಸಂಖ್ಯಾತರನ್ನ ಅತ್ಯಂತ ಅದುಮುತ್ತಾರೆ, ಅಲ್ಪಸಂಖ್ಯಾತರ ಮೇಲೆ ಒಂದು ಪ್ರಹಾರ ಮಾಡ್ತಾರೆ, ಅಲ್ಪಸಂಖ್ಯಾತರನ್ನ ಸಮಾನವಾಗಿ ನೋಡುವುದಿಲ್ಲ ಅನ್ನುವಂಥ ವಾದವನ್ನ TMC ವಕ್ತಾರರೇನು ಈಗ ಮುಂದಿಡ್ತಾ ಇದ್ದಾರೆ. ಹಾಗಾದ್ರೆ ಇದೇ ಮಾತನ್ನ ನಿಮಗೆ ಹೇಳಿದ್ರೆ ಹಿಂದೂಗಳು ಮೇ 4ರ ನಂತರ ನಿಮ್ಮನ್ನ ಸಾಮೂಹಿಕವಾಗಿ ರೇಪ್ ಮಾಡ್ತೇವೆ, ಮನೆಗೆ ಬೆಂಕಿ ಹಾಕ್ತೇವೆ, ಯಾವ ಅಪ್ಪ ಬಂದು ನಿಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ಜಹಾಂಗೀರ್ ಖಾನ್ ಇತ್ಯಾದಿ ಬಂದ್ರಲ್ಲ, ಅದಕ್ಕೇನ್ ಹೇಳ್ತೀರಿ? ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಅದಕ್ಕೇನ್ ಹೇಳ್ತೀರಿ? ಹಿಂದೂಗಳ ಮನೆಗೆ ಹೋಗಿ ಹೊಡೆದ್ರಲ್ಲ, ಅದಕ್ಕೇನ್ ಹೇಳ್ತೀರಿ? ಬಾಂಗ್ಲಾ, ಅದೇ ಗಡಿಯಾಚೆಯ ಬಾಂಗ್ಲಾದಲ್ಲಿ ಹಿಂದೂಗಳ ಇಡೀ ಪ್ರಪಂಚವೇ ಹೇಸಿಗೆ ಪಡುವ ಹಾಗೆ ಮರುಗುವ ಹಾಗೆ ಹಿಂದೂಗಳ ಮಾರಣ ಹೋಮ ಆಯ್ತಲ್ಲ, ಅದಕ್ಕೇನು ಹೇಳಲಿಲ್ಲ ನೀವು? ಅದಕ್ಕೆ ಮಾತಾಡಿಲ್ಲ. ಈಗ ಇಲ್ಲಿ ಆದಂತ ಒಂದು ಬಹಳ ದೊಡ್ಡ ಬೆಳವಣಿಗೆ ಅಂತಂದ್ರೆ ಹಿಂದೂಗಳ ಧ್ರುವೀಕರಣ. ನೀವು ಅದನ್ನೇ ಇಡೀ ಭಾರತದಲ್ಲಿ ಇದಾಗ್ತಾ ಇದೆ. 12 ವರ್ಷದ ಮೋದಿಯವರ ಸರ್ಕಾರದ ಒಟ್ಟು ಫಲಶ್ರುತಿ ಏನು ಅಂತಂದ್ರೆ ಅಭಿವೃದ್ಧಿ, ಆರ್ಥಿಕವಾಗಿ ಗಟ್ಟಿಯಾಗ್ತಾ ಇರುವಂತದ್ದು, ಇಡೀದಾದಂತ ನಮ್ಮ ವಿದೇಶಾಂಗ ನೀತಿ ಮತ್ತೆ ಭಾರತವನ್ನ ಅಖಂಡ ಭಾರತವನ್ನಾಗಿ ಕಟ್ಟುವತ್ತ ಬಹಳ ದಿಟ್ಟವಾದಂತ ಹೆಜ್ಜೆ. ಅದರ ಜೊತೆಗೆ ಅಸ್ಮಿತೆ, ಭಾರತದ ಅಸ್ಮಿತೆ, ಸನಾತನ ಧರ್ಮ, ಹಿಂದುತ್ವ. ಇಲ್ಲಿ ನೋಡಿ, ತಮಿಳುನಾಡಲ್ಲಿ ಉದಯನಿಧಿ ಮತ್ತು ಸ್ಟಾಲಿನ್ ಇಬ್ಬರು ಸೋಲಿನತ್ತ ಮುಖ ಮಾಡಿದ್ದಾರೆ, ಇಬ್ಬರು ಟ್ರೈಲರಿಂಗ್, ಇಬ್ಬರು ಹಿಂದುಳಿದಿದ್ದಾರೆ. ಅದರ ಅರ್ಥ ಏನು ಅಂದ್ರೆ ದೇವಸ್ಥಾನಕ್ಕೆ ಒಂದು ದೀಪ ಹಚ್ಚಲಿಕ್ಕೆ ನೀವು ಕೋರ್ಟ್ಗೆ ಹೋದ್ರಿ, ದೇವಸ್ಥಾನವನ್ನ ಕೆಡವಿದ್ರಿ. ಹಿಂದೂ ಅಂತಂದ್ರೆ, ಹಿಂದೂ ಧರ್ಮ ಅಂತಂದ್ರೆ ಏನದು? ಡೆಂಗ್ಯೂ ಅಂತೆ, ಮಲೇರಿಯಾ ಅಂತೆ, ಚಿಕನ್ ಗುನ್ಯಾ ಅಂತೆ. ಒಂದನ್ನಾದ್ರೂ ಬಿಟ್ಟಿದ್ರಾ? ಬಿಡ್ಲಿಲ್ಲ. ಇಲ್ಲಿಯ ಹಿಂದೂಗಳ ಮನಸ್ಸನ್ನ ನೀವು ಛಿದ್ರಗೊಳಿಸಿದ್ರಿ. ಹಾಗಾಗಿ ಏನಾಯ್ತು? ಹಿಂದೂಗಳೆಲ್ಲ ಧ್ರುವೀಕರಣಗೊಂಡ್ರು.
ವಿಜಯನ್ನ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ. ವಿಜಯ್ ಬಹಳ ದೊಡ್ಡ ಮಟ್ಟದಲ್ಲಿ ನಿರ್ಣಾಯಕವಾಗಿ ಅಲ್ಲಿ ಪಾತ್ರ ವಹಿಸ್ತಾರೆ. ವಿಜಯ್ ಪಾತ್ರವೇ ನಿರ್ಣಾಯಕ ಆಗತ್ತೆ ತಮಿಳುನಾಡಲ್ಲಿ ಅಂತ ನಾವು ವಾದಿಸ್ತಾ ಬಂದಿದ್ದೆ. ಈಗ ಅದೇ ಕಾಣ್ತಾ ಇದೆ. ಟಿವಿಕೆ 70ರಲ್ಲಿ ಮುನ್ನಡೆ ಸಾಧಿಸಿದೆ, ಎಐಡಿಎಂಕೆ 60, ಡಿಎಂಕೆ 38. ಅಂದ್ರೆ ಆಡಳಿತ ವಿರೋಧಿ ಅಲೆ, ಆಡಳಿತ ವಿರೋಧಿಯ ಮನೋಭಾವ, ಹಿಂದೂಗಳನ್ನ ಕಾಲದ ಕಸವಾಗಿ ಟಿಎಂಸಿ ಹೇಗೆ ಬಂಗಾಳದಲ್ಲಿ ಮಾಡಿತ್ತೋ ಅದೇ ರೀತಿ ತಮಿಳುನಾಡು. ಎರಡೂ ಕಡೆ ಹಿಂದೂಗಳು ಏಕಮತದಿಂದ ಈ ಸಾರಿ ಉತ್ತರವನ್ನ ಕೊಟ್ಟಿದ್ದಾರೆ. ಭಾರತವಾಗ್ತಾ ಇದೆ, ಗಮನಿಸಿ. ಇನ್ನು ಪುದುಚೇರಿಯಲ್ಲಿ 11 ಬಂದಾಗಿದೆ ಎನ್ಡಿಎ, ಕಾಂಗ್ರೆಸ್ 3. ಇನ್ನು ತಮಿಳುನಾಡಲ್ಲಿ ಕೂಡ ಎಐಎಡಿಎಂಕೆ ಟಿವಿಕೆ ಪ್ರಾಯಶಃ ವಿಜಯ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪ್ರಥಮ ಬಾರಿಗೆ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಬಿಜೆಪಿ ಮತ್ತು ಎಐಎಡಿಎಂಕೆ ಕೊಯ್ಲೇಷನ್ ಇದೆ, ಅದು ಕೂಡ ಈಗ 60 ಸೀಟಲ್ಲಿ ಮುನ್ನಡೆ ಸಾಧಿಸಿದೆ. ಟಿವಿಕೆ 70 ಸೀಟಲ್ಲಿ ಮುನ್ನಡೆ ಸಾಧಿಸಿದೆ. ಆದ್ರಿಂದ ಇವರಿಬ್ರು ಸೇರಿ ಸರ್ಕಾರ ರಚಿಸುವತ್ತ ಎಲ್ಲ ದೃಷ್ಟಿಕೋನವು ಕೇಂದ್ರೀಕೃತವಾಗಿರೋದ್ರಿಂದ, ಈಗಾಗಲೇ ಮಾಧ್ಯಮದಲ್ಲಿ ಆ ಚರ್ಚೆಯೂ ನಡೀತಾ ಇರೋದ್ರಿಂದ ಪ್ರಾಯಶಃ ತಮಿಳುನಾಡು ಮತ್ತೆ ಬಿಜೆಪಿ, ಎಐಎಡಿಎಂಕೆ, ಟಿವಿಕೆ ಈ ಕೊಯ್ಲೇಷನ್ ಅಲ್ಲಿ ಸರ್ಕಾರ ಆದ್ರೆ ಬಹುಶಃ ಅಲ್ಲಿ ಬಿಜೆಪಿ ಸರ್ಕಾರ ಆಗದೆ ಇರಬಹುದು, ಆದ್ರೆ ಎನ್ಡಿಎ ಸರ್ಕಾರ ಆಗತ್ತೆ. ಇನ್ನು ಅಸ್ಸಾಮು 87 ಸೀಟಲ್ಲಿ ಬಿಸ್ವಂತ್ ಶರ್ಮಾ ಕ್ಲೀನ್ ಸ್ವೀಪ್ ನತ್ತ ಮುಖ ಮಾಡಿದ್ದಾರೆ. ಇನ್ನು ಇಂಡಿ ಕೂಟ 24ರಲ್ಲಿ ಸಮಾಧಾನ ಪಟ್ಕೋಬೇಕಾಗಿದೆ. ಅಸ್ಸಾಮನ್ನ ನೀವು ಯೋಚನೆ ಮಾಡಬೇಕಾಗಿಲ್ಲ. ಅಸ್ಸಾಮು ಬಿಜೆಪಿ ಕೈಗೆ, ಬಂಗಾಳ ಬಿಜೆಪಿ ಕೈಗೆ, ಇನ್ನು ಪುದುಚೇರಿ ಬಿಜೆಪಿ ಕೈಗೆ, ಕೇರಳ LDF 49, UDF 85. ಅಲ್ಲಿ UDF ಸರ್ಕಾರ ಮಾಡೋದು ಬಹಳ ನಿಚ್ಚಳವಾಗಿ ಕಾಣ್ತಾ ಇದೆ. ಮತ್ತೆ ಅದರ್ಸ್ 3, ಬಿಜೆಪಿ 3 ಸೀಟಲ್ಲಿ ಅಷ್ಟೇ ನಾವು ನಿರೀಕ್ಷೆ ಮಾಡಿದ್ದು. ಅದಕ್ಕಿಂತ ಜಾಸ್ತಿ ಏನು ಕೇರಳದಲ್ಲಿ ಬಿಜೆಪಿಯ ನಿರೀಕ್ಷೆ ಇರಲಿಲ್ಲ. ಆದರೆ ಒಂದನ್ನ ನಾವು ಗಮನಿಸಬೇಕು, ಬಂಗಾಳವನ್ನೇ ಈಗ ಬಹಳ ಮುಖ್ಯವಾಗಿ ತೆಗೆದುಕೊಳ್ಳುವುದಿದ್ರೆ 15 ವರ್ಷ ಹಿಂದೂಗಳ ನೆತ್ತಿಯ ಮೇಲೆ ಕಾಲಿಟ್ಟು ಹಿಂದೂಗಳನ್ನ ಈಗ ಹೇಳ್ತಾರಲ್ಲ ಸಾಂವಿಧಾನಿಕವಾಗಿ ಅಲ್ಪಸಂಖ್ಯಾತರನ್ನು ಸಮಾನವಾಗಿ ನೋಡಬೇಕು. ಪಾಕಿಸ್ತಾನವನ್ನ ಮುಸ್ಲಿಮರಿಗಾಗಿ ಒಡೆದು ಕೊಟ್ಟಾಗಲೂ ಕೂಡ 78 ವರ್ಷದಲ್ಲಿ ಹಿಂದೂಗಳು 84% ಇದ್ರು. ಇಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರಥಮ ಪ್ರಾಶಸ್ತ್ಯ. ವೋಟ್ ಬ್ಯಾಂಕ್ ಅನ್ನ ಇಟ್ಕೊಂಡದ್ದು ನೀವೇ. ಬಾಂಗ್ಲಾ ನುಸುಳುಕೋರರು SIR ಮೂಲಕ 94 ಲಕ್ಷ ಮತ ಏನು ಡಿಲೀಟ್ ಆಯ್ತು. 12% SIR ಇಂದ ಮತ ಡಿಲೀಟ್ ಆಯ್ತಲ್ಲ, ನಿಮ್ಮ ಹಣೆ ಬರ ಅಲ್ಲೇ ಇತ್ತು ಟಿಎಂಸಿ ಅವರದು. ಇಲ್ಲಿಯವರೆಗೆ ಬಲಾತ್ಕಾರದಿಂದ, ಗೂಂಡಾಗಿರೆಯಿಂದ, ರಕ್ತಪಾತದಿಂದ ಆಡಳಿತ ಮಾಡಿದ್ರಲ್ಲ, ಈಗ ಅದನ್ನ ಅನುಭವಿಸಬೇಕಾದಂತ ಕಾಲ ಇದು. ಅದಕ್ಕಿಂತ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತಂದ್ರೆ, ಏನು 30 ವರ್ಷ 25 ವರ್ಷ ಸ್ವತಂತ್ರ ಭಾರತದಲ್ಲಿ ಮುಕ್ಕಾಲು ಭಾಗ ಬಂಗಾಳವನ್ನ ಆಳದಂತ ಲೆಫ್ಟ್ಗೆ 1-2 ಸೀಟು ದಕ್ಕುತ್ತಾ ಇರುವಂತ ಲಕ್ಷಣ ಕಾಣ್ತಾ ಇದೆ. ಎಂತ ಹೀನಾಯವಾದಂತ ಪರಿಸ್ಥಿತಿ ನೋಡಿ. ಭಾರತದಲ್ಲಿ ಎಡಪಂಥೀಯರ ಒಟ್ಟು ದುರಂತ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಟೋಟಲಿ ಈ ಹೊತ್ತಿನಲ್ಲಿ ಈಗ ಅಸ್ಸಾಂನಲ್ಲಿ 90 ಸೀಟು ಹೋಗಿದೆ. ಇನ್ನು ಟಿಎಂಸಿ 69, ಬಂಗಾಳದಲ್ಲಿ 97 ಸೀಟಲ್ಲಿ ಈಗ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಕ್ಲೀನ್ ಆಗಿ ಬಹುಮತದ ಸರ್ಕಾರ ಬಂಗಾಳದಲ್ಲಿ ಬರುತ್ತೆ ಅನ್ನೋದರ ಬಗ್ಗೆ ಯಾವುದೇ ಸಂಶಯ ಬೇಡ. ಉತ್ತರ ಭಾರತದಲ್ಲಿ ಇನ್ನು ಉಳಿದದ್ದು ಹಿಮಾಚಲ ಮತ್ತು ಪಂಜಾಬು. ನೀವು ಇವತ್ತು ನಮ್ಮ ಸ್ಕ್ರೀನ್ ನಲ್ಲೂ ತೋರಿಸ್ತೇವೆ. ಇವತ್ತು ಬಂಗಾಳದ ಒಂದು ನಕ್ಷೆಯನ್ನ ನೋಡಿದ್ರೆ ಇಡೀಯದಾಗಿ ಕೇಸರೀಕರಣಗೊಂಡಿದೆ. ಬಂಗಾಳ ನಮ್ಮ ಕೈಗೆ ಬಂತು ಅಂತ ಆದ್ರೆ ಇಡೀ ದೇಶದಲ್ಲಿ ಒಂದು ಭಾರತೀಯತೆಯ, ಸನಾತನ ಧರ್ಮದ, ಹಿಂದುತ್ವದ ಒಂದು ಪುನರುತ್ಥಾನ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತೇ ಇಲ್ಲ. ಒಂದು ಬಹಳ ಸ್ಪಷ್ಟ, ಹಿಂದುತ್ವದ, ಸನಾತನ ಧರ್ಮದ ಹಿಂದೂಗಳ ಧ್ರುವೀಕರಣ ಆಗ್ತಾ ಇದೆ. ಇದಕ್ಕೆ ಯೋಗಿ ಆದಿತ್ಯನಾಥ್ ಇರಬಹುದು, ಅಥವಾ ನಮ್ಮ ಹಿಮಂತ ಬಿಸ್ವಾ ಇರಬಹುದು, ಅಥವಾ ದೇಶದ ಪ್ರಧಾನಿ ಮೋದಿ, ಅಮಿತ್ ಶಾ ಇವರೆಲ್ಲರ ಮತ್ತು RSSನ ಗ್ರೌಂಡ್ ವರ್ಕ್ ಇದೆಯಲ್ಲ, ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡಿದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. ಈ ಹೊತ್ತಿನಲ್ಲಿ
ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದರ ಸ್ಪಷ್ಟ ಸೂಚನೆ. ಇಡೀ ಭಾರತದಲ್ಲಿ ಬಿಜೆಪಿ ತನ್ನ ಭಗವಧ್ವಜವನ್ನ, ಕೇಸರಿ ಧ್ವಜವನ್ನ ಸಂಪೂರ್ಣವಾಗಿ ರಾರಾಜಿಸುವತ್ತ ಮುನ್ನಡೆದಿದೆ. ಮತ್ತೆ ಅಪ್ಡೇಟ್ಸ್ಗಾಗಿ ನಿಮ್ಮೊಟ್ಟಿಗೆ ಬರ್ತೇನೆ. ಲೈವ್ ಅಲ್ಲಿ ಎದುರುಗಡೆ ಕೂತ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಆಗಾಗ ಮತ್ತೆ ಏನು ಎತ್ತ ಯಾವ ರೀತಿ ಬಹುಶಃ ಸಂಜೆ ಒಂದು 3:30-4 ಗಂಟೆ ಹೊತ್ತಿಗೆ ನಿಚ್ಚಳವಾದಂಥ ಒಂದು ಸ್ಥಿತಿ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ನಮಸ್ತೆ.